ಉಳ್ಳಂತ ಒಂದು ಗುಣಲಕ್ಷಣ ಉಳ್ಳವರಾಗಿದ್ದೆವು. See, we had an attributes of the Lord. ಆಮೇಲೆ ನಾವು ದೇವರ ಹತ್ತಿರ ಏನಾಗಿದ್ದೇವೆ, ಗುಣಲಕ್ಷಣಗಳಿರುವವರಾಗಿದ್ದೆವು. See, how we are with the attributes of the Lord. ಇನ್ನು ಹೇಳ್ಬೇಕಂದ್ರೆ ನಾವು ದೇವರ ಒಂದು ಥಾಟ್ ಆಗಿದ್ದೇವೆ. See, one more thing we should know that we are the thoughts of the Lord. ಕನ್ನಡದಲ್ಲಿ ಹೇಳಿದ್ರೆ ಥಾಟ್ಗೆ ವಿಚಾರ ನಾವು ದೇವರ ವಿಚಾರವಾಗಿದ್ದೆವು. Thought means is thinking. ಆಮೇಲೆ ನಾವು ದೇವರ ವಿಚಾರವಾಗಿದ್ದೇವೆ. We are the thinking of the Lord. ತಮಿಳಲ್ಲಿ ಹೇಳ್ತಾರೆ ಸಿಂಧೈ, ದೇವರುடைய சிந்தையாயிருந்தோம். ಆಮೇಲೆ ನಾವು ದೇವರ ವಿಚಾರವಾಗಿದ್ದೆವು. See, we are the thinking of the Lord. ಆಮೇಲೆ ಅದು ದೇವರ ಥಾಟ್ ಆಗಿದ್ದೆವು. We are the thoughts of the Lord. ಆಮೇಲೆ ತಿರುಗಿ ದೇವರು ನಮ್ಮನ್ನ ಲೋಕಕ್ಕೆ ಕರೆತರುವಾಗ ನಾವು ಏನಾಗಿ ಬಂದಿದ್ದೇವೆ, ಮನುಷ್ಯರಾಗಿ ಬಂದಿದ್ದೇವೆ. So again, when we have come into the world, we have become a man. ನಾವು ತಂದೆ ತಾಯಿಯ ಮೂಲಕವಾಗಿ ದೇವರು ನಮ್ಮನ್ನ ತಂದಿದ್ದಾನೆ. Though we have been brought to this world through with our parents. ಆದ್ರೂ ನಾವು ನೋಡ್ಕೊಳ್ಬೇಕಾದ ವಿಷಯ ಏನಂದ್ರೆ, ನಾವು ತಂದೆ ತಾಯಿಯನ್ನ ನಾವು ಆರಿಸಿಕೊಳ್ಳಿಲ್ಲ. See, one thing we should know that we did not choose our parents. ನಮ್ಮ ಕುಟುಂಬವನ್ನು ನಾವು ಆರಿಸಿಕೊಳ್ಳಿಲ್ಲ. We did not choose our family. ನಮ್ಮ ಡೇಟ್ ಆಫ್ ಬರ್ತ್ ನಾವು ಈ ಡೇಟ್ ಅಲ್ಲಿ ನಾನು ಹುಟ್ಟುತ್ತೀನಿ ಅಂತ ಹೇಳಿ ಅದನ್ನ ಆರಿಸಿಕೊಳ್ಳಿಲ್ಲ. See, we did not choose that we will get birth, we will be born on this day. ಆಮೇಲೆ ನಾನು ಈ ಭಾರತ ದೇಶದಲ್ಲಿ ನಾನು ಹುಟ್ಟುತ್ತೀನಿ ಅದು ನಾನು ಆರಿಸಿಕೊಂಡಿಲ್ಲ. See, we did not choose that we will be born in India. ಆರಿಸಿಕೊಂಡಿದ್ದೀರಾ? ನೀವೇನಾದ್ರೂ ಆರಿಸಿಕೊಂಡಿದ್ದುಂಟಾ? ಇಲ್ಲ ನಾನು ಭಾರತ ದೇಶದಲ್ಲಿ ಹುಟ್ಟುತ್ತೀನಿ ಅಂತೇಳಿ ಆರಿಸಿಕೊಂಡಿದ್ದೀರಾ? Did you have ever think about these things? ಆಮೇಲೆ ದೇವರ ನಾನು ಈ ಅಂಚೆಯಲ್ಲಿ ಜೀವಿಸ್ತೇನೆ ಅನ್ನೋದನ್ನ ನಾವು ಆರಿಸಿಕೊಂಡಿಲ್ಲ. So in this last ages, we are also not been chosen this last age. ಆಮೇಲೆ ದೇವರಿಗೆ ಸ್ತೋತ್ರ. ನಾನು ಗಂಡಾಗಿ ನಾನು ಹುಟ್ಟುತ್ತೇನೆ, ಇಲ್ಲ ಹೆಣ್ಣಾಗಿ ನಾನು ಹುಟ್ಟುತ್ತೇನೆ, ನಾನು ಅದನ್ನ ಆರಿಸಿಕೊಂಡಿಲ್ಲ. One thing that we are born as a male or a female, we did not choose. ಇದೆಲ್ಲ ಏನು? ಇದೆಲ್ಲ ದೇವರ ಇಚ್ಛೆಯಾಗಿದೆ. See, what are these things? These things are is Lord's thinking. ಆಮೇಲೆ ಅದು ಗಾಡ್ ಚಾಯ್ಸ್ ಆಗಿದೆ, ಇದು ದೇವರ ಒಂದು ಚಾಯ್ಸ್ ಆಗಿದೆ. See, this and all Lord's choices. ಅದರ ಕುರಿತು ಫೀಲ್ ಮಾಡೋದಾದ್ರೆ, ಅದರ ಕುರಿತು ನಾವು ಅಲ್ಪವಾಗಿ ನಾವು ಮಾತನಾಡೋದಾದ್ರೆ, ನಾನು ದೇವರ ಮೇಲೆ ಏನ್ ಮಾಡ್ತೇನೆ, ಕೊರತೆ ಹೇಳುವವನಾಗಿರ್ತೇನೆ. See, if we degrade these things, what happens? We are finding a fault in the Lord. ಆಮೇಲೆ ಯಾಕಂದ್ರೆ ದೇವರು ತಾನೇ ನಮ್ಮನ್ನ ಏನ್ ಮಾಡಿದ್ದಾನೆ, ಕರೆತಂದಿದ್ದಾನೆ. See, the Lord has chosen us and brought us. ಆಮೇಲೆ ನಾವು ದೇವರ ಹತ್ತಿರ ನಮ್ಮ ಜೀವಿತ ಆಶೀರ್ವಾದವಾಗಿರಬೇಕು ಅಂತ ಹೇಳಿ ನಾವು ಪ್ರಾರ್ಥಿಸುವಾಗ ಅದು ಆಶೀರ್ವಾದವಾಗಿರುತ್ತದೆ. So when we pray with the Lord for the blessed life, ಆಮೇಲೆ our life will be a blessing. ವಾಕ್ಯ ಹೇಳ್ತಾ ಇದೆ, ಜೀವ ಮರಣಗಳು ನಾಲಿಗೆಯ ವಶ ಎಂಬುದಾಗಿ ಹೇಳ್ತಾ ಇದೆ. The word says everything lies on the tongue. ಆಮೇಲೆ ದೇವರಿಗೆ ಸ್ತೋತ್ರ. ಆಗಿರ್ಬೇಕಾದ್ರೆ ಇವಾಗ ನಮ್ಮ ಬಾಯಲ್ಲಿ ನಾವು ಏನನ್ನು ಉಚ್ಚಾರಣೆ ಮಾಡ್ತೇವೋ ಅದೇ ನಡೆಯೋದು. See, whatever comes to in our life, it is that whatever we speak that comes into our life. ಆಮೇಲೆ ದೇವರ ಸ್ತೋತ್ರ. ನಿನ್ನೆ ರಾತ್ರಿ ಸಮಯದಲ್ಲಿ ನಾನು ಮತ್ತು ಸಹೋದರ ನೇಸ್ ಕುಮಾರ್ ಅವರು ಮಾತನಾಡ್ತಾ ಇದ್ವಿ. ಏನಂತ ಹೇಳಿ ಒಂದು ಕೊರೋನಾದ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವು. Last night brother and next one brother has been having a discussion. ಏನದು, ಒಂದು ವೇಳೆ ಈ ಕೊರೋನಾ ಅನ್ನುವಂತ ಈ ರೋಗ, ಕೊರೋನಾ ಬರುತ್ತೆ ಅಂತ ಹೇಳಿ ಬರುತ್ತೆ ಅಂತ ನಾವು ಮನಸ್ಸಲ್ಲಿ ಅಂದುಕೊಂಡ್ರೆ ಅದೇನಾಗುತ್ತೆ, ಬರುತ್ತೆ. They were discussing about this corona. ಆಮೇಲೆ when we think about corona, that will come into our life. ಪ್ರಿಯ ಸಹೋದರ ಹೇಳಿದ್ರು, ಕೊರೋನಾ ನನ್ನ ಕಾಲಿನ ಕೆಳಗೆ ಅಂತ ಹೇಳಿದ್ರು. Brother told that corona is under the feet. ಆಮೇಲೆ under his feet. ಕೊರೋನಾ ನನಗೆ ಬರುತ್ತೆ ಅಂತ ಮನಸ್ಸಲ್ಲಿ ಅಂದುಕೊಂಡ್ರೆ ಏನಾಗುತ್ತೆ, ಖಂಡಿತವಾಗಿ ಬಂದೇ ಬರುತ್ತೆ. If we think that the corona in our thoughts, immediately it will come into our life. ಆಮೇಲೆ ಎಲ್ಲ ಎಲ್ಲಿದೆ, ನಿಮ್ಮ ಮನಸ್ಸಿನೊಳಗೆ ದೇವರು ಇಟ್ಟಿದ್ದಾರೆ. Where it is, everything it is in our thoughts. ಆಮೇಲೆ ದೇವರ ಸ್ತೋತ್ರ. ಅದು ನನಗೆ ಏನು ಮಾಡಲ್ಲ, ನನಗೆ ಅದು ಬರೋದಿಲ್ಲ, ನಾನು ದೇವರ ಸ್ತೋತ್ರ ಬರೋದಿಲ್ಲ ಅಂತ ಹೇಳಿದ್ರೆ ಏನಾಗಲ್ಲ,
ಅದು ನನ್ನ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. So if in our thoughts that we should, if we have that, it won't come, that won't come to us. ಆದ್ರೆ ಮನುಷ್ಯರಾದ ನಮಗೆ ಏನಿರುತ್ತೆ, ಇವಾಗ ಪಕ್ಕದ ಮನೆಯವರಿಗೆ ಬಂದಿರುತ್ತೆ, ಪಕ್ಕದವರಿಗೆ ಬಂದಿರುತ್ತೆ. ಸೊ ಪಕ್ಕದವರಿಗೆ ಬಂದಿದಾಗ ಏನಾಗುತ್ತೆ, ಒಬ್ಬರಿಗೆ ಬಂದಿದೆ ಒಳ್ಳೆ ನನಗೆ ಬಂದು ಬಿಟ್ರೆ ಅನ್ನುವಂತ ಒಂದೇನಿರುತ್ತೆ, ಆ ಮನಸ್ಸು ಅಲ್ಲಿ ಬಂದ್ಬಿಡುತ್ತೆ. See, human's life is like that. If that disease has come to next to our house, if it comes to next to our house, that will come to us also. That is the thinking and thoughts of the human. ಆದ್ರೆ ಕ್ರೈಸ್ತರಾದ ನಮಗೆ ಒಂದು ನಂಬಿಕೆಯನ್ನು ದೇವರು ಕೊಟ್ಟಿದ್ದಾರೆ. But the Lord has given a faith to Christians. ಆಮೇಲೆ ಆ ನಂಬಿಕೆ ಏನು, ಅದು ಬಂದರೂ ಕೂಡ ಹೋಗ್ಬಿಡುತ್ತೆ ಅನ್ನುವಂತ ನಂಬಿಕೆ ನಮ್ಮೊಳಗಿದೆ. What is that faith and what is the Christian belief of the faith? It is, if it comes also, it will go from us. ಇವಾಗ ನಾವು ಏನನ್ನ ಅರಿಕೆ ಮಾಡ್ತೀವೋ ಅದು ನಡೆಯುತ್ತೆ. See, what and all we submit and supplicate, everything will come to life. ಅದು ಬಂದರೂ ಕೂಡ ಹೋಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿ ಬಂದು ಅದು ಮತ್ತೆ ಹೋಗುತ್ತೆ. If we have thoughts that if it comes and goes, the same thing, it will come and it will go in our life. ನನ್ನ ಎದುರಲ್ಲಿ ಸಹೋದರ ಒಂದು ವಿಷಯ ಹೇಳಿದ್ರು. ಏನಂತ ಹೇಳಿ, ಶಾದ್ರಾಕ್ ಮೇಷಕ್ ಅಬೇದ್ನೆಗೋ ಅವರು ಏನ್ ಮಾಡಿದ್ರು, ಅಗ್ನಿಕುಂಡದಲ್ಲಿ ಹಾಕೋದಕ್ಕಿಂತ ಮುಂಚಿತವಾಗಿ, yesterday brother was discussing about Shadrach, Meshach, Abed, about they are putting into the fire. ಆಮೇಲೆ ಅವ್ರು ಏನ್ ಹೇಳಿದ್ರು, ನಮ್ಮನ್ನ ಅಗ್ನಿಯೊಳಗೆ ಹಾಕಿದರೂ ಕೂಡ ನಾವು ಈ ಶಿಲೆಯನ್ನ ಏನ್ ಮಾಡೋದಿಲ್ಲ, ನಮಸ್ಕರಿಸೋದಿಲ್ಲ. ನಮ್ಮ ದೇವರು ನಮ್ಮನ್ನ ರಕ್ಷಿಸಲಿಲ್ಲ ಅಂತ ಹೇಳಿದ್ರು. ನಾವು ಈ ಶಿಲೆಗೆ, ಈ ವಿಗ್ರಹಕ್ಕೆ ನಾವು ಅಡ್ಡ ಬೀಳೋದಿಲ್ಲ ಅಂತ ಹೇಳಿ ಅವ್ರು ಅರಿಕೆ ಮಾಡಿದ್ರು. See, what they taken supplication is that if they put into the burning furnace, we will not worship this idol. If the Lord does not save us, then also we will not worship this idol. ಹಾಗಾದ್ರೆ ಇವರು ಅರಿಕೆ ಮಾಡಿದ್ದೇನೋ, ನಮ್ಮನ್ನ ಅಗ್ನಿ ಕುಂಡದೊಳಗೆ ಹಾಕಿದರೂ ಸಹ. ಹಾಗಾದ್ರೆ ಹಾಕಿದರು ಅಂತ ಹೇಳಿದ್ರೆ ಏನ್ ಮಾಡ್ಬೇಕೀಗ, ಹಾಕಬೇಕು. So what they have prayed is that if they put into the burning furnace, that word has to be come true. ಆಮೇಲೆ ಹಾಗಾದ್ರೆ ಅವರು ಬಾಯಿಂದ ಅವರು ಹೇಳಿದರೆ ಅದು ನಡಿಲೇಬೇಕು. So the things which they have spoken through the mouth, it has to fulfill. ಆಮೇಲೆ ಹಾಗಾದ್ರೆ ನಾವು ಎಲ್ಲಿಂದ ಬಂದಿದ್ದೇವೆ, ನಾವು ಅಲ್ಲಿಗೆ ತಿರುಗಿ ಹೋಗ್ತೇವೆ. So from where we have come from the eternity. ಹಾಗಾದ್ರೆ ನಾವು ಈ ಭೂಮಿಗೆ ಬರಬೇಕಾದ್ರೆ ನಾವು ಇಂಥ ತಾಯಿ ತಂದೆಗೆ ಹುಟ್ಟಿದೀವಿ ಅಂತ ಹೇಳಿ ನಾವು ಅಂತ ಅನ್ಕೊಂಡು ಬರಲಿಲ್ಲ. See, we did not have any thoughts that we'll get this type of parents. ಯಾಕಂದ್ರೆ ದೇವರು ಅದನ್ನೆಲ್ಲವನ್ನ ಏನ್ ಮಾಡಿದ್ದಾನೆ, ಮುಂದೆ ಯೋಚನೆ ಮಾಡಿ ಅದನ್ನ ಕಳಿಸಿದ್ದಾನೆ. So the Lord has thought everything in His mind and He has sent us. ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. See, He is the eternity God. ಆಮೇಲೆ ಈಗ ನಾವೊಂದು ಸರ್ಕಲ್ನ ತೆಗೆದುಕೊಳ್ಳುವಾಗ, if we take a circle, ಆಮೇಲೆ ಅದಕ್ಕೆ ಏನಿಲ್ಲ, ಆರಂಭನೂ ಇಲ್ಲ, ಅಂತ್ಯನೂ ಇಲ್ಲ. if we take a circle, it doesn't have a beginning or end. ಅದು ಏನಾಗುತ್ತೆ, ಹೋಗ್ತಾನೇ ಇರುತ್ತೆ. ನಾವು ಎಷ್ಟು ಸರಿಯಾಗಿ ನಿಲ್ಲಿಸಬೇಕಂತ ಹೇಳಿ ನಾವು ನೋಡಿದ್ರು ಕೂಡ ನಿಲ್ಲಿಸೋದಕ್ಕೆ ಆಗೋದಿಲ್ಲ, ಹೋಗ್ತಾನೆ ಇರುತ್ತೆ. If we see the circle, if we start from one point, if we go on going on the circle, it doesn't have a end point, it will be going continuous. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಎಟರ್ನಿಟಿ ಅಂತ ಹೇಳಿದ್ರೆ ದೇವರಿಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. Say, what is this eternity? Eternity is He doesn't have the starting or ending. ಆಮೇಲೆ ಆತನಿಗೆ ತಂದೆನೂ ಇಲ್ಲ, ತಾಯಿನೂ ಇಲ್ಲ. He doesn't have father, He doesn't have mother. ಆಯುಷ್ಯದ ಆರಂಭವೂ ಇಲ್ಲ, ಆಯುಷ್ಯದ ಅಂತ್ಯವೂ ಕೂಡ ಆತನಿಗೆ ಇಲ್ಲ. See, He doesn't have the beginning or ending. ಆತನು ಏನಾಗಿದ್ದಾನೆ, ನಿತ್ಯನಾಗಿದ್ದಾನೆ. He is eternity. ಆಮೇಲೆ ನಾವು ಆತನ ಥಾಟ್ ಆಗಿ, ಅದರ ವಿಚಾರವಾಗಿ ನಾವು ಇದ್ದೆವು. See, we are into His thoughts. ಆಮೇಲೆ ನಾವು ಎಲ್ಲಿದ್ದೆವು ಅಂತ ಹೇಳಿದ್ರೆ ನಾವು ಆತನ ಒಳಗಡೆನೆ ಇದ್ದೆವು. Where we were into His thoughts.
ಆಮೇಲೆ ದೇವರಿಗೆ ಸ್ತೋತ್ರ. ಈ ದಿನ ನಾವು ಇಲ್ಲಿ ಇರ್ತೇವೆ ಎಂಬುದು ಯಾರಿಗೆ ಗೊತ್ತಿದೆ? ಯೇಸು ಕ್ರಿಸ್ತನಿಗೆ ಈ ಲೋಕ ಉಂಟಾಗುವುದಕ್ಕಿಂತ ಮೊದಲೇ ಆತನಿಗೆ ಗೊತ್ತಿದೆ. Today we are here. This will be known only to the Lord Jesus Christ. Amen. Before the foundation of this world. ನಾವು ಆತನ ವಿಚಾರದಲ್ಲಿದ್ದೆವು. We were into His thought. ನಾವು ಈ ದಿನ ಈ ಸಂದೇಶವನ್ನ ಕೇಳ್ತೇವೆ ಅನ್ನೋದು ಆತನಿಗೆ ಗೊತ್ತಿತ್ತು. See, today we are going to receive this message. These things is already known to the Lord. ನಾವು ಈ ಇಂತಹ ಸ್ಥಳಗಳಲ್ಲಿ ನಾವು ಕೂರ್ತೇವೆ ಅನ್ನೋದು ಆತನಿಗೆ ಗೊತ್ತಿತ್ತು. He knows everything, that we are going to sit in this place at this in particular place. ಎಲ್ಲವನ್ನ ಯೇಸು ಕ್ರಿಸ್ತನು ತಿಳಿದಿದ್ದಾನೆ. So everything our Lord Jesus Christ has known. ದೇವರಿಗೆ ಆರಂಭದಿಂದ ಅಂತ್ಯದವರೆಗೆ ಏನ್ ನಡೆಯುತ್ತೆ ಅನ್ನೋದು ಗೊತ್ತಿದೆ. The Lord knows everything from the beginning to the end. ಆಮೇಲೆ ಅದನ್ನ ಆತನು ಬೈಬಲ್ ನಲ್ಲಿ ಬರೆದಿಟ್ಟಿದ್ದಾನೆ. So everything is been written in this Bible. ಇದರಲ್ಲಿ ಈ ಬೈಬಲ್ ಅಂದ್ರೆ ಏನು? ದೇವರ ಮನಸ್ಸು ಇದಾಗಿದೆ. What is this Bible? This is the heart of God. thought. It is the thinking of the Lord. ಆಮೇಲೆ ಏನು ಹೇಳ್ಬೇಕಾದ್ರೆ ಆತನ ಹೃದಯವಾಗಿದೆ. This is the heart of the Lord. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಆತನು ಇದರೊಳಗೆ ಎಲ್ಲವನ್ನ ಬರೆದಿಟ್ಟಿದ್ದಾನೆ. ಈಗ ಆರಂಭದಿಂದ ಅಂತ್ಯದವರೆಗೂ ಏನೇನು ನಡೆಯುತ್ತೆ ಭೂಮಿ ಮೇಲೆ ಎಲ್ಲವನ್ನು ಕೂಡ ಆತನು ಇದರಲ್ಲಿ ಬರೆದಿಟ್ಟಿದ್ದಾನೆ. See, He has been written everything from the beginning till the end. ಆಮೇಲೆ ದೇವರಿಗೆ ಸ್ತೋತ್ರ. ಇದು ಏನೋ ಒಂದು ಯಾವುದೋ ಒಂದು ಕಥೆ ಪುಸ್ತಕವಲ್ಲ. See, this is not like a normal story book. ಆಮೇಲೆ ಇದು ದೇವರ ಹೃದಯವಾಗಿದೆ. See, this is the heart of the Lord. ಆಮೇಲೆ ದೇವರಿಗೆ ಸ್ತೋತ್ರ. ನಾವು ಒಂದೊಂದು ಸಮಯದಲ್ಲಿ ಒಂದೊಂದು ಕಾಲದಲ್ಲಿ ನೆರವೇರುವುದನ್ನು ನಾವು ಅದನ್ನು ನೋಡ್ತಾ ಇದ್ದೇವೆ. See, according to the seasons, the things are being fulfilled. ಆಮೇಲೆ ಯಾವ ಕಾಲದಲ್ಲಿ ಯಾವ ಸಮಯದಲ್ಲಿ ಏನೇನು ನಡೆಯುತ್ತದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. See, we have seen at the certain ages, at the certain period, the things are being fulfilling. ಇವಾಗ ನಮಗೆ ಗೊತ್ತಿದೆ ನಮ್ಮ ಕಾಲದಲ್ಲಿ ಏನು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಿದೆ. So we also know what is happening in this world. ಈಗ ಅದು ಎಲ್ಲಿದೆ? ನಾವೀಗ ಈ ಕಾಲದಲ್ಲಿ ನಡೆಯುತ್ತೆ ಅನ್ನೋದು ಅದು ಎಲ್ಲಿದೆ? ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ. See, we all know that everything it is been written in this Bible. What and all will be happening at this time. ಆತನು ಮೊದಲೇ ಅದನ್ನ ತಿಳಿದವನಾಗಿದ್ದಾನೆ. So He has known everything. ಆಮೇಲೆ ಹಾಗಾದ್ರೆ ದೇವರು ಏನಾಗಿದ್ದಾನೆ? ಅನಂತನಾಗಿದ್ದಾನೆ. What is this? The Lord is omnipotent. ಇನ್ಫಿನಿಟಿ. He is infinity. ಆತನು ಏನಾಗಿದ್ದಾನೆ? ಅನಂತನಾಗಿದ್ದಾನೆ. So He is infinity. ಅದೆಲ್ಲವೂ ಆತನು ಏನ್ ಮಾಡಿದ್ದಾನೆ? ಬೈಬಲ್ ನಲ್ಲಿ ಬರೆದಿಟ್ಟಿದ್ದಾನೆ. Everything He has been written in this Bible. ಆಮೇಲೆ ಇದು ಏನಾಗಿದೆ? ಗಾಡ್ಸ್ ಮೈಂಡ್ ಇನ್ ಪ್ರಿಂಟೆಡ್ ಫಾರ್ಮ್. ದೇವರ ಮನಸ್ಸು ಬರೆಯಲ್ಪಟ್ಟಂತ ಒಂದು ಪುಸ್ತಕವಾಗಿ ಇಲ್ಲಿದೆ. So what is this Bible? This Bible, it is a mind of God which has been printed to us. ಆಮೇಲೆ ಗಾಡ್ಸ್ ಮೈಂಡ್ ಇನ್ ಪ್ರಿಂಟೆಡ್ ಫಾರ್ಮ್. God's mind in printed form. ಅಂದ್ರೆ ದೇವರ ಥಾಟ್ ಇದರಲ್ಲಿ ಬರೆಯಲ್ಪಟ್ಟಿದೆ. It is fully written about His thinking and thought. ಆಮೇಲೆ ನಾಳೆಯ ಕುರಿತು ನಮಗೇನು ಕೂಡ ಗೊತ್ತಿಲ್ಲ. We don't know what is going to happen tomorrow. ನಾಳೆ ಕುರಿತಾಗಿ ಹೊಗಳಿಕೊಳ್ಳೋದಕ್ಕೆ ನಮಗೆ ಏನು ಇಲ್ಲ. See, we don't have to praise about the tomorrow. ಆಮೇಲೆ ದೇವರು ಇನ್ನೊಂದು ಕ್ಷಣದಲ್ಲಿ ಏನು ನಡೆಯುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. We don't know what is going to happen in fraction of second. ಆದ್ರೆ ದೇವರು ಎಲ್ಲವನ್ನ ತಿಳಿದವನಾಗಿದ್ದಾನೆ. But Lord knows everything. ಆತನು ನಿತ್ಯನಾಗಿದ್ದಾನೆ. See, He is eternal. ಆಮೇಲೆ ಹಾಗಾದ್ರೆ ನಿತ್ಯದಿಂದ ನಿತ್ಯದವರೆಗೂ ಏನ್ ನಡೆಯುತ್ತದೆ ಅಂತ ಹೇಳಿ ಆತನು ತಿಳಿದವನಾಗಿದ್ದಾನೆ. See, He knows everything from the beginning to the end. ನಿತ್ಯದಿಂದ From eternity to ನಿತ್ಯದವರೆಗೂ eternity, ಏನ್ ನಡೆಯುತ್ತೆ ಅನ್ನೋದು ದೇವರು ತಿಳಿದಿದ್ದಾನೆ. He knows everything. ಆಮೇಲೆ ನಾವು ಬೈಬಲ್ ಅನ್ನ ಓದ್ತಿರುವಾಗ ನಾವು ಎಲ್ಲಿದ್ದೇವೆ ಅಂತ ನಾವು ತಿಳಿತೇವೆ. See, when we read Bible, we will come to know that where we are. ವಾಕ್ಯ ಹೇಳ್ತದೆ, 7ನೇ ದೂತನ ಶಬ್ದದ ದಿನಗಳಲ್ಲಿ ಅವನು ತುತ್ತೂರಿಯನ್ನು ಊದುವಾಗ ದೇವರ ಎಲ್ಲ ರಹಸ್ಯಗಳು ಏನಾಗ್ತದೆ? ನೆರವೇರುತ್ತದೆ ಎಂದು ಬರೆಯಲ್ಪಟ್ಟಿದೆ. The word says that when the seventh angel, when he blows the trumpet, through the trumpet, all the secrets of this Bible will be revealed. ಹಾಗಾದ್ರೆ ಅಲ್ಲಿ ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಇನ್ನು ಸಮಯವಿರುವುದಿಲ್ಲ.
if you read in Revelation chapter 10:6, there is no time. ಆಮೇಲೆ ಅಲ್ಲೇ ಓದ್ಕೊಳ್ಳೋಣ 10ನೇ ಅಧ್ಯಾಯ 6ನೇ ವಾಕ್ಯವನ್ನ. ಪ್ರಕಟಣೆ ಗ್ರಂಥ 10:6. Let us turn to Revelation chapter 10:6. And swear by him that liveth forever and ever, who created heaven and the things that there are in, and the earth and the things that therein are, and the sea and the things which are therein, and there should be time no longer. ಆಮೇಲೆ ಸ್ವರ್ಗವನ್ನು ಅದರಲ್ಲಿರುವವುಗಳನ್ನು, ಭೂಮಿಯನ್ನು ಅದರಲ್ಲಿರುವವುಗಳನ್ನು, ಸಮುದ್ರವನ್ನು ಅದರಲ್ಲಿರುವವುಗಳನ್ನು ಸೃಷ್ಟಿಸಿ ಎಂದೆಂದಿಗೂ ಜೀವಿಸುವಾತನ ಮೇಲೆ ಆಣೆ ಇಟ್ಟು ಇನ್ನೂ ಸಮಯವಿರುವುದಿಲ್ಲ ಅಂತ ಹೇಳಿ ಅಲ್ಲಿ ಯಾರು ಹೇಳ್ತಾರೆ ಎಂತಲೂ 7ನೇ ದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕೆ ಪ್ರಾರಂಭಿಸುವಾಗ ದೇವರ ರಹಸ್ಯವನ್ನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತಿಳಿಸಿದ ಪ್ರಕಾರ ಸಮಾಪ್ತಿಯಾಗತಕ್ಕದ್ದು ಎಂತಲೂ ಹೇಳಿದನು. Here it is been clearly told that when the seventh angel, when he blows the trumpet, everything will be revealed, and there should be no time no longer. ಅಂದ್ರೆ ಈಗ 7ನೇ ದೂತನು ಶಬ್ದ ಮಾಡ್ತಾ ಇರುವಾಗ ಮುಂದೆ ಏನಿರೋದಿಲ್ಲ, ಅದು ಮುಂದೆ ಸಮಯವಿರೋದಿಲ್ಲ. When the seventh thunders uttered, there will be nothing ಟೈಮ್. ಆಮೇಲೆ ಹಾಗಾದ್ರೆ ಏನು no time. ಏನು ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ ಅದರ ಸಮಯಕ್ಕೆ ಏನ್ ಬರ್ತದೆ, ಮುಕ್ತಾಯ ಅನ್ನೋದು ಬರುತ್ತೆ. So we should know that there is an end for the time. ಆಮೇಲೆ ಹಾಗಾದ್ರೆ ನಾವು ಎಲ್ಲಿಗೆ ಹೋಗ್ಬೇಕಾಗಿದೆ, ತಿರುಗಿ ಎಟರ್ನಿಟಿಗೆ ಹೋಗ್ಬೇಕಾಗಿದೆ. So where we have to go, we should go to the eternity. ಅಂದ್ರೆ ಎಟರ್ನಿಟಿಯೊಂದಿಗೆ ಸೇರಿಕೊಳ್ಳುವಂತ ಸಮಯ ಬಂದಿದೆ. So we have now the time is to go into the eternity. ಹಾಗಾದ್ರೆ ಇಲ್ಲಿ ಏನಿರೋದಿಲ್ಲ, ಸಮಯ ಇರೋದಿಲ್ಲ. So we should know that there is no time longer. ಆಮೇಲೆ ನಾವೀಗ ಎಲ್ಲಿದ್ದೇವೆ ಅಂತ ಹೇಳಿದ್ರೆ, ನಾವೀಗ ಬ್ರೈಡ್ ಮಿನಿಸ್ಟ್ರಿಯಲ್ಲಿ ನಾವಿದ್ದೇವೆ. Where we are under the bride ministry. ಆಮೇಲೆ ಈಗ ನಮ್ಮ ಸಮಯ ಏನಾಗ್ತದೆ, ಮುಕ್ತಾಯವಾಗುವಂತ ಸಮಯಕ್ಕೆ ನಾವು ಬಂದಿದ್ದೇವೆ. So our time is also going to finish. ನಾವೀಗ ಏನಾಗ್ತೇವೆ, ಎತ್ತಲ್ಪಡ್ತೇವೆ. What will happen now? We will also get into the rapture. ಹನೋಕನು ಎತ್ತಲ್ಪಟ್ಟಂತೆ ನಾವು ಕೂಡ ಎತ್ತಲ್ಪಡ್ತೇವೆ. As Enoch was being taken, same way we will also be transformed. ಈಗ ಕರ್ತನು 7ನೇ ದೂತನನ್ನು ಕಳುಹಿಸಿ ಎಲ್ಲಾ ರಹಸ್ಯವನ್ನು ಆತನು ಪ್ರಕಟಿಸಿದ್ದಾನೆ. See, now the seventh angel has come and he has been revealed all the secrets. ಆದಿಯಲ್ಲಿ ಏನು ನಡೀತು ಅನ್ನೋದನ್ನ ಆತನು ಪ್ರಕಟಿಸಿದ. He has been revealed what has happened in the beginning. ಸೈತಾನನು ಹೇಗೆ ಲೋಕವನ್ನು ವಂಚಿಸಿದ ಅನ್ನೋದನ್ನ ಪ್ರಕಟಿಸಿದ. He also revealed about the Satan's things. ಆಮೇಲೆ ಹೇಗೆ ಅವನು ಲೋಕವನ್ನು ವಂಚಿಸಿದ ಅನ್ನೋದನ್ನ ತಿಳಿಸಿದ. How he befall the world. ಆಮೇಲೆ ದೇವರು ಹೀಗೆ ಕ್ರಿಯೆ ಮಾಡಿದ ಒಂದೊಂದು ಕಾಲದಲ್ಲಿಯೂ ಸೈತಾನನು ಕ್ರಿಯೆ ಮಾಡುವಾಗ ಅವನನ್ನ ಹೇಗೆ ಗೆಲ್ಲುವುದು ಅನ್ನೋದನ್ನ ಆತನು ತಿಳಿದಿದ್ದ. See, the Lord know everything that in each age how the Satan get befall the people, and same way how to regain the people. The Lord has been known. ದೇವರು ಏನು ಮಾಡಿದನೆಂಬುದನ್ನ ನಾವು ಆದಿಯಿಂದಲೇ ಕರ್ತನು ಮಾಡಿದ ಕಾರ್ಯವನ್ನ ಕರ್ತನ ಕಾರ್ಯವನ್ನು ನೋಡ್ತಾನೆ ಇದ್ದೇವೆ. See, from the beginning we have been seeing how the Lord has been doing to us. ದೇವರು ಮಾಡುವಂತ ಕಾರ್ಯಗಳಿಗೆ ಸೈತಾನನು ಯಾವ ರೀತಿಯಾಗಿ ಅಡ್ಡ ಬರ್ತಾನೆ ಅನ್ನೋದನ್ನ, ಮಧ್ಯ ಬರ್ತಾನೆ ಅನ್ನೋದನ್ನ ನಾವು ಗಮನಿಸಿದ್ದೇವೆ. We will also known about how Satan comes in the path of the Lord. ಅವನು ಎಷ್ಟು ಹೀನಾಯವಾಗಿ ಸೋಲನ್ನು ಅನುಭವಿಸ್ತಾನೆ ಅನ್ನೋದನ್ನು ಕೂಡ ನಾವು ನೋಡ್ತೇವೆ. We know how dangerously he is going to lose this war. ಅದರ ಆದಿಕಾಂಡದಿಂದ ಪ್ರಕಟಣೆವರೆಗೂ ಏನೆಲ್ಲಾ ವಿಷಯಗಳು ಬರೆಯಲ್ಪಟ್ಟಿದೆಯೋ ಅದರ ಪ್ರಕಟಿಸಲ್ಪಟ್ಟಂತ ಆ ಒಂದು ವಾಕ್ಯದ ಕೆಳಗಡೆ ನಾವು ಇದ್ದೇವೆ. See, everything from Genesis to Revelation, everything is being fulfilled. Amen. And revealed. ದೇವರಿಗೆ ಸ್ತೋತ್ರ. We are under the revelation. ಆಮೇಲೆ ಹಾಗಾದ್ರೆ ನಾವು ಪ್ರಕಟಣೆಯನ್ನ ನಾವು ತಿಳಿದಿದ್ದೇವೆ. 7ನೇ ದೂತನ ಸಂದೇಶವನ್ನ ಕೇಳಿ. So we have known the revelation by listening to the seventh angel trumpet. ದೇವರ ವಾಕ್ಯದಲ್ಲಿ ನಮ್ಮ ಸ್ಥಾನವನ್ನು ನಾವು ಏನ್ ಮಾಡ್ಕೊಂಡಿದ್ದೇವೆ, ಕಂಡು ಹಿಡ್ಕೊಂಡಿದ್ದೇವೆ.
we have known the Lord's position. ಆಮೇಲೆ ಹಾಗಾದ್ರೆ ದೇವರ ಸ್ಥಾನ, ನಮ್ಮ ಸ್ಥಾನವನ್ನು ಅಲ್ಲಿ ಕಂಡುಹಿಡ್ಕೊಳ್ಳುವಾಗ ನಮಗೆ ಏನಾಗಿದೆ, ಒಂದು ಬಲವಾಗಿ ಆಗಿದೆ. So we know our position in the Lord. ಆಮೇಲೆ ದೇವರಿಗೆ ಸ್ತೋತ್ರ, ನಾವು ಬಲವುಳ್ಳವರಾಗಿದ್ದೇವೆ. So when we know our part in the Lord, Amen. we have the strength. ಆಮೇಲೆ ಹಾಗಾದ್ರೆ ನಾವು ಕಳೆದ ವಾರದಲ್ಲಿ ನಾವು ನೋಡ್ಕೊಂಡು ರೆಬೆಕ್ಕಳ ನಂಬಿಕೆ ಕುರಿತಾಗಿರೋ, ರಾಹಬಳ ನಂಬಿಕೆ ಕುರಿತಾಗಿ ನಾವು ನೋಡ್ಕೊಂಡ್ವಿ. Last week we saw about Rahab's faith. ಆಮೇಲೆ ಆ ರಾಹಬಳ ನಂಬಿಕೆ ಏನಾಗಿತ್ತು, ಅವಳು ರಕ್ಷಿಸಲ್ಪಡ್ತಾಳೆ ಅನ್ನೋದು ಅವಳ ನಂಬಿಕೆ ಆಗಿತ್ತು. The Rahab's faith was she will be saved. ಆಮೇಲೆ ಈಗ ಅದನ್ನ ನಾವು ಗಮನಿಸುವಾಗ, ನಮ್ಮನ್ನ ಅಲ್ಲಿ ಇಟ್ಟಾಗ ಓ ಆ ಜೀವಿತ ಈಗ ನಮಗೆ ಅದು ಮ್ಯಾಚ್ ಆಗಿ ಇದೆ. See, when we compare and when we place ourselves in that place, our life will be matching. ಆಮೇಲೆ ಅವಳು ರಕ್ಷಿಸಲ್ಪಟ್ಟಂತೆ ನಾವು ಕೂಡ ಏನಾಗ್ತೇವೆ, ರಕ್ಷಿಸಲ್ಪಡ್ತೇವೆ. As she has been saved, same way we will also be saved. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ದೇವರು ಏನಾಗಿದ್ದಾನೆ ಅಂತ ಹೇಳಿದ್ರೆ, ಅದನ್ನು ಮಾರ್ಪಡದವನಾಗಿದ್ದಾನೆ, ಬದಲಾಗದವನಾಗಿದ್ದಾನೆ. See, the Lord is unchanged God. ಆಮೇಲೆ ಹಾಗಾದ್ರೆ ಮನುಷ್ಯನೇನು, ಅವನು ಬದಲಾಗುವವನು. See, the humans are changeable. ಆಮೇಲೆ ಅದರಿಂದ ಮನುಷ್ಯನ ಮೇಲೆ ನಂಬಿಕೆ ಇರ್ಲಿಕ್ಕೆ ಆಗುತ್ತಾ? ಖಂಡಿತವಾಗಿ ಸಾಧ್ಯವಿಲ್ಲ. So can we keep faith on the humans? ಆಮೇಲೆ ಯಾವ ಪರಿಸ್ಥಿತಿಯ ಮೇಲೆಯೂ ಕೂಡ ನಮಗೆ ನಂಬಿಕೆ ಇರ್ಲಿಕ್ಕೆ ಆಗೋದಿಲ್ಲ. So we can't keep faith on the humans. ಯಾಕಂದ್ರೆ ಎಲ್ಲ ಪರಿಸ್ಥಿತಿಗಳು ಸುಳ್ಳು ಮೇಲೆ ಪರಿಸ್ಥಿತಿಗಳು ಏನಾಗುತ್ತೆ, ಬದಲಾಗಿ ಬಿಡುತ್ತೆ. See, according to the situation, everything will get changed. ಆಮೇಲೆ ಎಲ್ಲವೂ ಕೂಡ ಏನಾಗುತ್ತೆ, ಬದಲಾಗಿ ಬಿಡುತ್ತೆ. See, everything get changed. ಆಮೇಲೆ ಆದ್ರೆ ದೇವರು ಮಾತ್ರ ಏನಾಗಿದ್ದಾನೆ, ಬದಲಾಗದವನಾಗಿದ್ದಾನೆ. See, but how is the Lord? Lord is unchangeable. ನಾವು ಕಳೆದ ಸಾರಿ ಈ ಕೊರೋನಾ ಪೀರಿಯಡ್ ಅಲ್ಲಿ ನಾವು ನೋಡ್ಕೊಂಡ್ವಿ. ಏನು, ಒಬ್ಬ ಕೇರಳದ ಒಬ್ಬ ಕೋಟ್ಯಾಧೀಶ ಒಬ್ಬ ವ್ಯಕ್ತಿ ಏನಾದ, ಆತನಿಗೆ ಕೊರೋನಾ ಬಂತು. In this season, this corona season, what has happened in Kerala? A millionaire, a multi-millionaire, ಅವನಿಗೆ had this disease, corona. ಅವನು ಏನಾದ, ಸತ್ತೋಗ್ಬಿಟ್ಟಪ್ಪ ಕೊರೋನಾದಲ್ಲಿ. He was infected with corona and he has been dead. ಕೇರಳದಲ್ಲಿ ದೊಡ್ಡ ಒಂದು ಬಿಲ್ಡಿಂಗ್ ಬಂಗಲೆನ ಕಟ್ಟಿಸಿದ್ದ. He has been constructed a house in Kerala. ಆದ್ರೆ ಕೊರೋನಾದಲ್ಲಿ ಅವನ ಸತ್ತು ಹೋದಾಗ ಅವನನ್ನ ಹೇಗೆ ಎತ್ಕೊಂಡು ಹೋದ್ರೆ, ನಾಯಿ ಎಳ್ಕೊಂಡು ಹೋಗುವಂತೆ ಅವನನ್ನ ಎಳ್ಕೊಂಡು ಹೋಗ್ಬಿಟ್ಟು ಗುಂಡಿಯಲ್ಲಿ ಹಾಗೆ ಹೊತ್ತಾಕಿದ್ರು. What has thing happened when he was been infected and died with corona? What has happened? He was been dragged like a dog and he has been put into that pit. ಅವನಿಗೆ ಅದನ್ನ ಅನುಭವಿಸೋದಕ್ಕಾಯ್ತಾ? Did he enjoy the building which he has constructed? ಇಲ್ಲ, ಪರಿಸ್ಥಿತಿಗಳು ಏನಾಯ್ತು, ಬದಲಾಗ್ಬಿಡುತ್ತೆ. See, what has happened? The situation get changed. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ರೆ ದೇವರು ಮಾತ್ರ ಬದಲಾಗದವನಾಗಿದ್ದಾನೆ. But the Lord will unchange. ಕರ್ತನು ಒಳ್ಳೆಯವನು ಅಂತ ಹೇಳಿ ಇರುವಾಗ, when the Lord is good, ಆತನು ಯಾವಾಗಲೂ ಕೂಡ ಒಳ್ಳೆಯವನಾಗಿ he is always good to. ಆಮೇಲೆ ದೇವರಿಗೆ ಸ್ತೋತ್ರ. ನಮ್ಮ ಜೀವಿತದ ಪರಿಸ್ಥಿತಿಗಳು ವ್ಯತ್ಯಾಸ ಆಗಿರಬಹುದು, Though our situation get changed, ಆದ್ರೆ ಕರ್ತನು ಒಳ್ಳೆಯವನಾಗಿರ್ತಾನೆ. but the Lord is good always. ಆತನು ಪರಿಶುದ್ಧನು ಎಂಬುದಾಗಿ ಕರೆಸಿಕೊಳ್ಳಲ್ಪಟ್ಟಿರುವಾಗ, when he has been called as righteous, ಆತನು ಯಾವಾಗಲೂ ಆತನು ಪರಿಶುದ್ಧನೇ ಆಗಿದ್ದಾನೆ. when he has been called righteous, is always righteous. ಆತನು ಬದಲಾಗುವುದಿಲ್ಲ. He is unchanged. ಆತನು ಸರ್ವಶಕ್ತನು ಎಂಬುದಾಗಿ ಕರೆಸಿಕೊಳ್ಳಲ್ಪಡುವಾಗ, is eternal. ಆತನು ಅದ್ಭುತ, ಸರ್ವಶಕ್ತನು, ಸೊ ಆಲ್ಮೈಟಿ. He is almighty. ಆಮೇಲೆ ಆತನು ಅದ್ಭುತಗಳನ್ನು ಮಾಡುವವನೆಂಬುದಾಗಿ ಕರೆಸಿಕೊಳ್ಳಲ್ಪಡುವಾಗ, when he is been called as miraculous, ಆತನು ಏನಾಗಿದ್ದಾನೆ, ಅದ್ಭುತಗಳನ್ನ ಮಾಡ್ತಲೇ ಇರ್ತಾನೆ. he is always doing miracles. ಆಮೇಲೆ ಆತನು ಬದಲಾಗೋದಿಲ್ಲ. He doesn't change. ಆಮೇಲೆ ಮನುಷ್ಯನು ಮಾತ್ರ ಬದಲಾಗ್ತಾನೆ. See, the humans get changed. ಅದಕ್ಕೆ ವಾಕ್ಯ ಹೇಳ್ತದೆ, ಮನುಷ್ಯನಲ್ಲಿ ಭರವಸೆ ಬಿಡಬೇಡಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. See, the word says, don't keep faith on humans. ಅವನು ನಂಬತಕ್ಕವನಲ್ಲ. He is unbelievable person. ಆಮೇಲೆ ಆದ್ರೆ ದೇವರು ಮಾತ್ರವೇ ಬದಲಾಗದವನು.
but the Lord is unchangeable. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಮತ್ತು ನಿರಂತರವೂ ಹಾಗೆ ಇರುವವನಾಗಿದ್ದಾನೆ. The Lord Jesus Christ is the same like yesterday and today, ಆತನು ಪರಿಪೂರ್ಣನಾಗಿದ್ದಾನೆ. and He is perfect. ಆಮೆನ್. ಆದ್ದರಿಂದ ಆತನು ಸೃಷ್ಟಿಸಿದ ಎಲ್ಲವೂ ಕೂಡ ಏನಾಗಿದೆ, ಪರಿಪೂರ್ಣವಾಗಿ ಇರ್ತದೆ. What and all things has been created by Him, it is perfect. ಅಂದ್ರೆ ಅದು ಎಂಡ್ಲೆಸ್ ಸರ್ಕಲ್ ಆಗಿದೆ. So everything is endless, as like a circle. ಆಮೆನ್. ದೇವರ ಸ್ತೋತ್ರ. ಇಲ್ಲಿ ಏನು ಸಂಭವಿಸುತ್ತೆ ಅನ್ನೋದನ್ನ ನಾವು ಗಮನಿಸೋಣ. Here we can see what is going to happen. ಆಮೆನ್. ಇಲ್ಲೊಂದು ಸರ್ಕಲ್ ಇದೆ. ಈ ಸರ್ಕಲ್ ನಲ್ಲಿ ಈ ಸರ್ಕಲ್ ಗೆ ಏನಿರ್ತೇವೆ, ನಿತ್ಯ ಎಂಬುದಾಗಿ ಕರೀತಾ ಇದ್ದೇವೆ. In this circle, what you can see in the circle, it is eternal. ಆಮೆನ್. ಈಗ ಇಲ್ಲಿ ಏನಾಗ್ತಾ ಇದೆ, ಏನಾಯ್ತು ಇಲ್ಲಿ? Here what has happened? A breakage. ಆಮೆನ್. In the circle, ಏನಾಯ್ತು ಇಲ್ಲಿ? ಒಂದು ಗ್ಯಾಪ್ ಏರ್ಪಡ್ತಾ ಇದೆ. so what is thing is happening? There is a gap. ಆಮೆನ್. ಹಾಗಾದ್ರೆ ಅಲ್ಲಿ ಒಂದು ಗ್ಯಾಪ್ ಬಂತು. There is a gap in the circle. ಆಮೆನ್. ಆ ಗ್ಯಾಪ್ ಬಂದ ಕಾರಣದಿಂದ ಅಲ್ಲಿಂದ ಏನಾಯ್ತು, ಟೈಮ್ ಆರಂಭ ಆಗಿತ್ತು. See, if you see a gap there, the beginning and the end is been started over here, and time has been started. ಆಮೆನ್. ಹಾಗಾದ್ರೆ ಟೈಮ್ ಯಾಕಾಗಿ ಬಂತು? ಪಾಪದಿಂದ ಟೈಮ್ ಬಂತು. Why this time has come in this situation? The time has come due to the sin. ಆಮೆನ್. ಹಾಗಾದ್ರೆ ಪಾಪದಿಂದ ಆ ಸರ್ಕಲ್ ನಲ್ಲಿ ಒಂದು ಗ್ಯಾಪ್ ಬಂದಿದ್ದರಿಂದ, See, the sin has come due to the gap. ಆಮೆನ್. ದೇವರಿಗೆ ಸ್ತೋತ್ರ. ಈಗ ಟೈಮ್ ಒಳಗೆ ಪ್ರವೇಶ ಮಾಡಿತು. See, due to this gap, what has happened? The time has been entered. ನಿತ್ಯವಾದ ನಾವು ಈಗ ಎಲ್ಲಿ ಬಿದ್ದುಬಿಟ್ಟೆವು? ಕಾಲದಲ್ಲಿ ಈ ಟೈಮ್ ಒಳಗೆ ಬಿದ್ದುಬಿಟ್ಟೆವು. See, we have come from eternity. Now we have come into that time. ಹಾಗಾದ್ರೆ ದೇವರು ಏನಾಗಿದ್ದಾನೆ? ನಿತ್ಯನಾಗಿದ್ದಾನೆ. See, here He has become a eternity. The Lord is eternity. ಹಾಗಾದ್ರೆ ಆ ನಿತ್ಯನಾದ ದೇವರ ಒಳಗಡೆ ಇದ್ದಂತ ನಾವುಗಳು ಕೂಡ ನಿತ್ಯವಾಗಿಯೇ ಇದ್ದೆವು. When we were in His part, we were also been in eternity. ಆಮೇಲೆ ಒಂದು ವೇಳೆ ಇಲ್ಲಿ ಗ್ಯಾಪ್ ಬರದೇ ಹೋಗಿದ್ದಿದ್ರೆ ಖಂಡಿತವಾಗಿಯೂ ನಾವು ಏನಾಗಿರ್ತೀವಿ, ದೇವರ ಒಂದು ಥಾಟ್ ಆಗಿನೇ ಇರ್ತಾ ಇದ್ವು. If this gap doesn't have come, what will have we will be like Him as eternity. ನಾವು ದೇವರ ಥಾಟ್ ಆಗಿರ್ತಾ ಇದ್ವು. See, we would have become the thought of the Lord. ನಾವು ನಿತ್ಯದಲ್ಲಿದ್ದೆವು, ದೇವರು ನಿತ್ಯನಾಗಿದ್ದ, ನಾವು ಆತನ ಒಂದು ಭಾಗವಾಗಿಯೇ ಇದ್ದೆವು. See, the Lord is eternity, eternal. The same way we will also be a part of Him. So we will be also be in eternal. ಈಗ ನಾವು ಕಾಲ ಎನ್ನುವುದರೊಳಗೆ ನಾವು ಬಿದ್ದುಬಿಟ್ಟಿದ್ದೇವೆ. Now what has happened? We have fallen in the time. ಆಮೇಲೆ ದೇವರ ಸ್ತೋತ್ರ. ಹಾಗಾದ್ರೆ ಈ ಲೋಕಕ್ಕೆ ಬರುವುದಕ್ಕೆ ಮೊದಲು ನಾವು ದೇವರ ವಿಚಾರವಾಗಿದ್ದೆವು. See, before coming to this world, we were in the thoughts, in the thinking of the Lord. ಈಗ ದೇವರು ನಮ್ಮನ್ನು ಎಲ್ಲ ಬಿಟ್ಟಿದ್ದಾರೆ, ಈ ಕಾಲ ಅನ್ನೋದ್ರೊಳಗೆ ಹಾಕಿ ಬಿಟ್ಟಿದ್ದಾರೆ. Now what thing has happened? Now we have come in one of the time. ನಾವು ಹುಟ್ಟುವಾಗಲೇ ಟೈಮ್ ನಲ್ಲಿ ಬಂದ್ಬಿಟ್ಟು. See, when we are born, we are coming to a time. ಈಗ ನಾವು ಮೇಲಕ್ಕೆ ಹೋಗ್ಬೇಕು. ಆಗುತ್ತಾ? ಆಗೋದಿಲ್ಲ. ಈಗ ಎಟರ್ನಿಟಿ ಹೋಗ್ಬೇಕು, ಎಟರ್ನಿಟಿ ಹೋಗಲಿಕ್ಕೆ ಆಗೋದಿಲ್ಲ. ಈಗ now we have to go back to eternity. Is that possible to us? ಮನುಷ್ಯನಿಂದ ಅದು ಆಗೋದಿಲ್ಲ. ಎಟರ್ನಿಟಿಗೆ ಈಗ ಹೋಗ್ಲಿಕ್ಕೆ ಮನುಷ್ಯನಿಂದ ಆಗೋದಿಲ್ಲ. So through human, we are not able to go to the eternity. ಆದ್ರೆ ತಿಳ್ಕೊಬೇಕು, ಎಟರ್ನಿಟಿ ಅನ್ನೋದು ಹಾಗೇನೇ ಇದೆ. They should know that the eternity is there. ಆದ್ರೆ ನಾವು ಏನಾಗಿದ್ದೇವೆ, ಟೈಮ್ ಒಳಗೆ ಬಿದ್ದುಬಿಟ್ಟಿದ್ದೇವೆ. What has thing has happened? The situation has happened. We have fallen in the time. ನಾವು ಏನಿದ್ದೇವೆ, ಕಾಲದೊಳಗೆ ಬಿದ್ದುಬಿಟ್ಟಿದ್ದೇವೆ. We are into the ages. ಆಮೇಲೆ ಅಂದ್ರೆ ಈಗ ನಾವು ನೋಡ್ತೇವೆ, there is a little gap ಅಲ್ಲಿ ಏರ್ಪಟ್ಟಿದೆ. There is a gap in the
circle. ಬ್ರದರ್ ಬ್ರಹ್ಮ್ ಅವರು ಪರ್ಫೆಕ್ಷನ್ ಎಂಬಂತ ಸಂದೇಶದಲ್ಲಿ ಇದರ ಕುರಿತಾಗಿ ಬರೀತಾರೆ. See, Brother Branham says these things in the book called Perfection. ಆಮೇಲೆ ಹಾಗಾದ್ರೆ ಇದು ಗ್ಯಾಪ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಅದು ಸೈತಾನನಾಗಿದ್ದಾನೆ. So we should know that the gap is being created by whom? It is through this Satan. ಸೈತಾನನು ಬಂದು ಅದನ್ನ ಮಾಡಿದನು ಎಂದು ಹೇಳ್ತಾರೆ. The Satan has come and he has created a gap. ಆಮೇಲೆ ಒಂದು ದಿನ ದೇವರ ಈ ಟೈಮ್ಗೆ ಮುಕ್ತಾಯ, ದೇವರು ಏನ್ ಮಾಡ್ತಾರೆ, ಈ ಟೈಮ್ಗೆ ಮುಕ್ತಾಯವನ್ನ ಏರ್ಪಡಿಸಿ ಆ ಗ್ಯಾಪ್ ಅನ್ನ ಏನ್ ಮಾಡ್ತಾರೆ, ಸರಿ ಮಾಡ್ಬಿಡ್ತಾರೆ. One of the day, when one day what will happen, this gap will be covered, this gap will be filled. ದೇವರು ಈ ಗ್ಯಾಪ್ ಅನ್ನ ಫಿಲ್ ಮಾಡಿದಾಗ ತಿರುಗಿ ಏನಾಗುತ್ತೆ, ತಿರುಗಿ ಎಟರ್ನಿಟಿ ಬಂದ್ಬಿಡುತ್ತೆ. See, when this gap is filled, what will happen? Again the eternity will start. ಆಮೇಲೆ ಹಾಗಾದ್ರೆ ಆ ಗ್ಯಾಪ್ ಅನ್ನ ಯಾರು ಸರಿಪಡಿಸಬೇಕು? ದೇವರೇ ಸರಿಪಡಿಸಬೇಕು. So who is going to fill that gap? Only the Lord can fill that gap. ಆತನು ಮಾತ್ರವೇ ಆ ಗ್ಯಾಪ್ ಅನ್ನ ಸರಿಪಡಿಸಲು ಸಾಧ್ಯ. See, only the Lord can fill this gap. ಈಗ ನಾವು ಟೈಮ್ ನಲ್ಲಿ ಬಂದಿದ್ದೇವೆ. Now we are coming to a time. ಲೋಕದಲ್ಲಿ ಬಿದ್ದಾಗ್ಬಿಟ್ಟಿದೆ. See, we are into this world. ಆದ್ರೆ ಎಟರ್ನಿಟಿಗೆ ನಮ್ಮಿಂದ ಹೋಗಲು ಸಾಧ್ಯವೇ ಇಲ್ಲ. See, we are not able to go to the eternity. ಆದ್ರೆ ಕರ್ತನು ಅದನ್ನ ಮಾಡುವವನಾಗಿದ್ದಾನೆ. But the Lord can do these things. ತಿರುಗಿ ಆ ಗ್ಯಾಪ್ ಸರ್ಕಲ್ ಆಗಿ ಮಾರ್ಪಡುತ್ತೆ. Again the gap will be filled with the eternity. ಟೈಮ್ಗೆ ಮುಕ್ತಾಯ ಬರುತ್ತೆ. The time will come to an end. ಆಮೇಲೆ ಲೋಕದ ಜನರಿಗೆ ಏನಾದ್ರೂ ಇದ್ರ ಬಗ್ಗೆ ಗೊತ್ತಿದೆಯಾ? ಗೊತ್ತಿಲ್ಲ. So the world people know something about these things? No, they don't know anything about this. ಆಮೇಲೆ ಕರ್ತನು ಈ ಸತ್ಯವನ್ನು ನಮಗೆ ಆತನು ಸ್ಪಷ್ಟಪಡಿಸಿ ನಮಗೆ ತಿಳಿಯಪಡಿಸಿದ್ದಾನೆ. See, the Lord has shown these secrets, these mysteries to us. ಆಮೇಲೆ ತೋರಿಸ್ತದ ಸಮಯ ಆಗೋಯ್ತು. The time has come. ಆಮೇಲೆ ಸರಿ, ಅದು ಕೆಲವೊಂದು ವಿಷಯಗಳನ್ನ ಹೇಳಿ ಮುಗಿಸೋಣ. So the time has come. We'll complete it. ಏನು ಅನೇಕ ವಿಷಯಗಳು ಇದರಲ್ಲಿ ಇದೆ. So many things are there. ಆಮೇಲೆ ಸರಿ, ದೇವರಿಗೆ ಸ್ತೋತ್ರ. 2 ಗಂಟೆ ಆಗೋಯ್ತು. Now it has become 2 o'clock. ನಾವೀಗ ಇದರೊಳಗೆ ಬಿದ್ದಾಗಿದೆ, ಟೈಮ್ ಒಳಗೆ ಬಿದ್ದಾಗಿದೆ. We are into the time. ನಮಗೆ ತಿರುಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. We cannot go back. ಅದಕ್ಕಾಗಿ ಕರ್ತನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, So for this, what the Lord is going to do to us? ಏನ್ ಮಾಡ್ತಾನೆ ಅಂತನೋ, ನಾವು ಈಗ ಒಳಗಡೆ ಈ ಟೈಮ್ ಒಳಗಡೆ ಬಿದ್ದು ಬಿಟ್ಟಿದ್ದೇವೆ. Now we are fallen in this time. ಆಮೇಲೆ ಈಗ ನಾವು ಈ ಟೈಮ್ ಒಳಗೆ ಬಿದ್ದಿದ್ರಿಂದ ಆತನು ಕೂಡ, ನಿತ್ಯನಾದ ದೇವರು ಆತನು ಕೂಡ ಟೈಮ್ ಒಳಗೆ ಬಂದ್ಬಿಟ್ಟ. Now what has happened when we are into this time? What has become? The eternal God has also come into that same time. ಸೃಷ್ಟಿಕರ್ತನು ಏನಾಗ್ತಾ ಇದ್ದಾನೆ, ಸೃಷ್ಟಿಯಾಗಿ ಮಾರ್ಪಡ್ತಾ ಇದ್ದಾನೆ. So now what has happened? The creator has become a ಕ್ರಿಯೇಷನ್. ಆಮೇಲೆ ಅಂದ್ರೆ ಸೃಷ್ಟಿಕರ್ತನು ಸೃಷ್ಟಿಯಾಗಿ ಬದಲಾದ. So what has happened? The creator become a creation. ಆಮೇಲೆ ದೇವರಿಗೆ ಸ್ತೋತ್ರ. ಮರಿಯಳ ಗರ್ಭದಲ್ಲಿ ತನಗೆ ಒಂದು ಶರೀರವನ್ನು ಆತನು ತೆಗೆದುಕೊಂಡ. So what has happened? Through the womb of Mother Mary, he has taken a flesh body into this world. ಲೋಕದೊಳಗೆ ಪ್ರವೇಶಿಸಬೇಕಾದ್ರೆ ಆತನಿಗೆ ಶರೀರ ಅವಶ್ಯಕತೆ ಇತ್ತು. To enter this world, he should have a flesh body. ಈಗ ಆತನು ಏನ್ ಮಾಡ್ತಾ ಇದ್ದಾನೆ, ಬ್ಲಡ್ ಸೆಲ್ ಅನ್ನು ಆತನು ಕ್ರಿಯೇಟ್ ಮಾಡಿದ. So what is he has been done at that time? He has created a blood cell. ಆಮೇಲೆ ಅಲ್ಲಿ ವೀರ್ಯಾಣುಗಳನ್ನು ಉಂಟು ಮಾಡಿದ. He has created a atom. ಆಮೇಲೆ ದೇವರ ಸ್ತೋತ್ರ. ದೇವರು ತನ್ನನ್ನ ಏನ್ ಮಾಡಿದ್ರು, ಚಿಕ್ಕ ಅಣುವಾಗಿ ಮಾರ್ಪಡಿಸಿಕೊಂಡ. What has become? He has been a small ಅಣುವಾಗಿ. He has become an amoeba, a small part. ಏನ್ ಹೇಳ್ತಾರೆ ಅದಕ್ಕೆ? ಅಣುವಾಗಿ. Gene. ಆಮೇಲೆ ಒಂದು ಚಿಕ್ಕ ಅಣುವಾಗಿ ತನ್ನನ್ನು ಮಾರ್ಪಡಿಸಿಕೊಂಡ. A small gene he has become. ಆಮೇಲೆ ಮರಿಯಳ ಗರ್ಭದಲ್ಲಿ